ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪ ಅಂದರೆ, ಅಮಿತ್ ಶಾ ಅವರು ಲೋಕಸಭೆಯ ಸದನಕ್ಕೆ ಬರ್ತಾ ಇಲ್ಲ, ವಿಪಕ್ಷಗಳು ಕಂಗಾಲಾಗಿದೆ. ಎಸ್ ವೀಕ್ಷಕರೇ, ನಿಮಗೆ ಗೊತ್ತು, ಅಮಿತ್ ಶಾ ಅವರು ಸದನದಲ್ಲಿ ನಡೀತಾ ಇರುವಂಥ ಕಲಾಪಕ್ಕೆ 10 ದಿನಗಳಿಂದ ಸದನಕ್ಕೆ ಅಮಿತ್ ಶಾ ಅವರು ಹೋಗ್ತಾ ಇಲ್ಲ. ಆದರೂ ವಿಪಕ್ಷಗಳು ಅಮಿತ್ ಶಾ ಅವರು ಬಂದು ಉತ್ತರ ಕೊಡಬೇಕು ಅಂತ ಗಲಾಟೆ ಮಾಡಿದ್ರು, ಸದನಕ್ಕೆ ಅಮಿತ್ ಶಾ ಅವರು ಮಾತ್ರ ಬಂದಿಲ್ಲ. ಇದನ್ನೆಲ್ಲ ಕಂಡ ವಿಪಕ್ಷಗಳು ಮತ್ತೆ ಕಾಂಗ್ರೆಸ್ ಗಲಿಬಿಲಿಗೊಂಡಿದೆ ಮತ್ತು ಕಂಗಾಲಾಗಿದೆ. ವೀಕ್ಷಕರೇ, ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತು, ಕಾಕ್ರೋಚ್ ಜನತಾ ಪಾರ್ಟಿ ಮಾಡಿದಂಥ ಒಂದು ಹೋರಾಟದಲ್ಲಿ ಪೊಲೀಸ್ನವರ ವಿರುದ್ಧವೇ ವಿದ್ಯಾರ್ಥಿಗಳು ತಿರುಗಿ ಬಿದ್ದು ಪೊಲೀಸ್ನವ್ರ ಜೊತೆ ಗಲಾಟೆ ಮಾಡಿ ಪೊಲೀಸ್ನವ್ರಿಗೆ ಹೊಡೆದ್ರೂ ಸಹ ಅಮಿತ್ ಶಾ ಬಂದು ಒಂದು ಪ್ರಶ್ನೆಗೂ ಉತ್ತರ ಕೊಡಲಿಲ್ಲ. ಜೊತೆಗೆ ಅಮಿತ್ ಶಾ ಅವರು ಸದನದಲ್ಲಿ ನಡೀತಿರುವಂತ ಕಲಾಪಕ್ಕೆ ಹೋಗ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಅಮಿತ್ ಶಾ ಅವರು ಏನೋ ಒಂದು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದರೆ ಸೋಮವಾರ ಅಮಿತ್ ಶಾ ಅವರು ಯಾವುದೋ ಒಂದು ದೊಡ್ಡ ಬಿಲ್ ಅನ್ನು ಪಾಸ್ ಮಾಡುವ ಯೋಚನೆ ಇದ್ದಾರೆ ಅಂತ ಅನಿಸ್ತಾ ಇದೆ. ಹೌದು ವೀಕ್ಷಕರೇ, ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಅಮಿತ್ ಶಾ ಅವರು ಲೋಕಸಭೆಗೆ ಬರ್ತಾ ಇಲ್ಲ ಮತ್ತು ರಾಜ್ಯಸಭೆಗೆ ಬರ್ತಿಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ. ಆದ್ರೆ ಅಮಿತ್ ಶಾ ಅವರು ಮಾತ್ರ ಎಲ್ಲೂ ಕಾಣಿಸ್ಕೋತಾ ಇಲ್ಲ. ಜುಲೈ 20ನೇ ತಾರೀಕು ನಡೆದಂತ ಒಂದು ಘಟನೆಗೆ ಅಮಿತ್ ಶಾ ಅವರು ಹೆದರಿ ಕಲಾಪಕ್ಕೆ ಬರ್ತಾ ಇಲ್ಲ ಅಂತ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಸುಳ್ಳು ಹೇಳ್ತಾ ಇದೆ. 10 ದಿನ ಆದರೂ ಅಮಿತ್ ಶಾ ಅವರು ಕಲಾಪಕ್ಕೆ ಹೋಗ್ಲಿಲ್ಲ. ಆದರೆ ದಿನ ಲೋಕಸಭೆಗೆ ಬರ್ತಾ ಇದ್ದಾರೆ, ಬಂದು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಕಾಂಗ್ರೆಸ್ಸಿಗೆ ಗೊತ್ತು. ಅದಕ್ಕೆ ಕಾಂಗ್ರೆಸ್ ಕಂಗಾಲಾಗಿರುವುದು. ವೀಕ್ಷಕರು, ಈ ಮಾತನ್ನ ಹ್ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೋದಿಯ ವಿರೋಧಿ YSC ಒಂದು ಮಾತು ಹೇಳಿದ್ರು, ನೆನಪಿದ್ಯಾ? ಅಮಿತ್ ಶಾ ಅವರು ಒಂದು ಸತಿ ಪ್ಲಾನ್ ಮಾಡ್ತಾ ಇದ್ದಾರೆ, ಒಂದು ಸತಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಕಲಾಪಕ್ಕೆ ಬರ್ತಾ ಇಲ್ಲ ಅಂದ್ರೆ ಅಮಿತ್ ಶಾ ಅವರು ಏನೋ ಒಂದು ದೊಡ್ಡ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಅಮಿತ್ ಶಾ ಯಾವತ್ತು ಗಾಳಿಲಿ ಗುಂಡು ಹಾರಿಸೋದಿಲ್ಲ ಅಂತ YSC ಅವರು ಹೇಳಿದ್ರು. ಆದ್ರೆ ಈಗ 10 ದಿನಗಳು ಸ್ಟಾರ್ಟ್ ಆಗಿ ಕಲಾಪ ನಡೀತಾ ಇದ್ರು, ಅಮಿತ್ ಶಾ ಅವರು ಮಾತ್ರ ಕಲಾಪಕ್ಕೆ ಬರ್ತಾ ಇಲ್ಲ. ಅಂದರೆ ಸೋಮವಾರ ಅಮಿತ್ ಶಾ ಅವರು ಕಲಾಪಕ್ಕೆ ಬಂದು ಯಾವುದೋ ಒಂದು ದೊಡ್ಡ ಬಿಲ್ ಅನ್ನು ಮಂಡನೆ ಮಾಡ್ತಾರೆ ಅನ್ನೋದು ಮಾತ್ರ ಕಾಂಗ್ರೆಸ್ ಮತ್ತು ಜನಗಳಿಗೆ ಮಾತ್ರ ತಿಳಿತಿದೆ. ಅಮಿತ್ ಶಾ ಅವರು ಒಂದು ಬಿಲ್ ಅನ್ನು ಮಂಡನೆ ಮಾಡೋದಕ್ಕೆ, ಬಿಲ್ ನ ಪಾಸ್ ಮಾಡೋದಕ್ಕೆ ಅಮಿತ್ ಶಾ ಅವರು ತಯಾರಿ ಮಾಡ್ಕೋತಾ ಇದ್ರೆ, ಡೈಲಿ ಸದನಕ್ಕೆ ಹೋಗದೆ ಅವ್ರ ಆಫೀಸಿಗೆ ಬಂದು ಅಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗು, ಅಧಿಕಾರಿಗಳ ಜೊತೆ ಮೀಟಿಂಗು, ಸಂಸದರ ಜೊತೆ ಮೀಟಿಂಗು, ಎಲ್ಲಾ ತರದ ಮೀಟಿಂಗ್ ಮಾಡಿ ಪ್ರತಿದಿನ ರಾತ್ರಿ 12 ಗಂಟೆ ಆದ್ರೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ರಾತ್ರಿ 12 ಗಂಟೆವರೆಗೂ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಬಿಲ್ ಯಾವ್ದಿರಬಹುದು? ಎಸ್, ಆ ಬಿಲ್ ಯಾವುದಲ್ಲ, FCRA. ಎಸ್ ವೀಕ್ಷಕರೇ, FCRA ಬಿಲ್ ನ ಪಾಸ್ ಮಾಡೋದಕ್ಕೆ ಅಮಿತ್ ಶಾ ಅವರು ಮಾಡ್ತಿರೋದು ಒಂದು ದೊಡ್ಡ ಪ್ಲಾನ್. FCRA ಬಿಲ್ ಅಷ್ಟೊಂದು ದೊಡ್ಡದಾ? ಅದನ್ನ ಪಾಸ್ ಮಾಡೋದಕ್ಕೆ ಆಗಲ್ವಾ ಅನ್ನೋದು ನಿಮ್ದೊಂದು ಪ್ರಶ್ನೆ. ಎಸ್ ವೀಕ್ಷಕರೇ, FCRA ಬಿಲ್ ಒಂದು ದೊಡ್ಡದೆ. ಆದ್ರೆ ಅಮಿತ್ ಶಾ ಅವರು ಇದ್ದಾರೆ ಅಂದ್ರೆ ಮೋದಿ ಅವರಿಗೂ ಸಹ ಒಂದು ಸ್ವಲ್ಪ ನಿರಾಳವಾಗಿರುತ್ತೆ. ಯಾಕೆಂದ್ರೆ ಮೋದಿಗೆ ಪಕ್ಕಾ ರೈಟ್ ಹ್ಯಾಂಡ್ ಅಂದ್ರೆ ಅಮಿತ್ ಶಾ ಅವರು. ಯಾಕೆಂದ್ರೆ ಒಂದು ಉದಾಹರಣೆ ಇದೆ, ಅಮಿತ್ ಶಾ ಅವರು ಸದನದಲ್ಲಿ ಇದ್ದಾರೆ ಅಂದ್ರೆ ಮೋದಿ ಅವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಈ ಬಿಲ್ ನ ಪಾಸ್ ಮಾಡ್ತಾರೆ ಅಂತ ಒಂದು ಅಷ್ಟು ನಂಬಿಕೆ ಇಟ್ಟಿರ್ತಾರೆ. ಒಂದು ಉದಾಹರಣೆ ಏನಂದ್ರೆ, ಹೋದ ವರ್ಷ ವರ್ಕ್ ಬಿಲ್ ನ ಪಾಸ್ ಮಾಡಬೇಕಾದ್ರೆ ಮೋದಿ ಅವರು ಅಮಿತ್ ಶಾ ಅವರಿಗೆ ವಹಿಸಿ ಅವರು ಫಾರಿನ್ ಟ್ರಿಪ್ ಹೋಗಿರ್ತಾರೆ. ಅಂದ್ರೆ ಅಮಿತ್ ಶಾ ಅವರು ಇದ್ರೆ ಆ ಬಿಲ್ ನ ಹೇಗಾದ್ರೂ ಮಾಡಿ ಪಾಸ್ ಮಾಡ್ತಾರೆ ಅನ್ನೋದು ಮೋದಿಯ ನಂಬಿಕೆ. ಜೊತೆಗೆ ಈಗ FCRA ಬಿಲ್ ನ ಪಾಸ್ ಮಾಡೋದಕ್ಕೆ ಮೋದಿ ಅವರು ಅಮಿತ್ ಶಾ ಅವರಿಗೆ ಕೊಟ್ಟಿರೋ ಕಾರಣ, ಆದ್ಮೇಲೆ ಅಮಿತ್ ಶಾ ಅವರು ಕೇಂದ್ರ ಸಚಿವರಾಗಿರೋ ಕಾರಣ ಆ ಬಿಲ್ ನ ಪಾಸ್ ಮಾಡ್ತಾರೆ ಅನ್ನೋದು ಮೋದಿಯ ನಂಬಿಕೆ. ವೀಕ್ಷಕರೇ, ಈಗಾಗಲೇ 10 ದಿನ ಕಲಾಪ ಬಲಿಯಾಗಿದ್ರು ಸಹ ಕೇಂದ್ರ ಸರ್ಕಾರ 2 ಬಿಲ್ಗಳನ್ನ ಪಾಸ್ ಮಾಡಿದೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಬಿಲ್ ಯಾವುದಂದ್ರೆ ಒಂದೇ ಮಾತರಂ ಬಿಲ್. ಎಸ್ ವೀಕ್ಷಕರೇ, ಆ ಬಿಲ್ ನ ಮಾಡಬೇಕಾದ್ರೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಗಲಭೆ ಎಬ್ಬಿಸಿದ್ರು. ವೀಕ್ಷಕರೇ, ಒಂದು ವಿಷಯ ಹೇಳ್ಕೊಳ್ಳಿ, ಈ ಬಿಲ್ ನ ಪಾಸ್ ಮಾಡಬೇಕಾಗಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಆದರೆ ಗೃಹ ಸಚಿವ ಅಮಿತ್ ಶಾ ಅವರು ಸದನಕ್ಕೆ ಬರಲಿಲ್ಲ, ಕಲಾಪಕ್ಕೆ ಬರದೇ ಇರೋ ಕಾರಣ ಕೇಂದ್ರ ಖಾತೆಯ ರಾಜ್ಯ ಮಂತ್ರಿಯಾಗಿರುವ ನಿತ್ಯಾನಂದ ರೈ ಅವರು ಈ ಬಿಲ್ ನ ಪಾಸ್ ಮಾಡ್ತಾರೆ. FCRA ಬಿಲ್. ಎಸ್, ಈ ಬಿಲ್ ಏನಪ್ಪಾ ಅಂದ್ರೆ ಫಾರಿನ್ ಇಂದ ಬರುವಂತ ಹಣವನ್ನ ತಡೆಯುವ ಒಂದು ಬಿಲ್ಲು. ಈಗ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಕೆಲವು ಟ್ರಸ್ಟ್ಗಳನ್ನ ಮಾಡಿಕೊಂಡು ಫಾರಿನ್ ಫಂಡ್ ಅಂತ ತಗೋಬರ್ತಾರಲ್ಲ, ಆ ಬಿಲ್ಲು. ಆ ಬಿಲ್ನ ಹೇಗಪ್ಪ ಅಂದ್ರೆ, ಅಲ್ಲಿಂದ ಬರುವಂತ ಹಣಗಳು ಎಷ್ಟು ಒಳ್ಳೆ ಕಾರ್ಯಕ್ಕೆ ಹೆಲ್ಪ್ ಆಗ್ತಿದೆಯೋ ಅಷ್ಟೇ ಕೆಟ್ಟ ಕಾರ್ಯಕ್ಕೂ ಹೆಲ್ಪ್ ಆಗ್ತಾ ಇದೆ. ಎಸ್, ಕೆಲವು ಭಯೋತ್ಪಾದನೆಗೆ
ಆ ಹಣವನ್ನು ಉಪಯೋಗಿಸ್ತಾ ಇದ್ದಾರೆ. ಅದನ್ನು ಏನಾದರೂ ಮಾಡಲಿ ತಡಿಲೇಬೇಕು ಅಂತ ಅಮಿತ್ ಶಾ ಮತ್ತು ಮೋದಿಯವರು ಪ್ಲ್ಯಾನ್ ಮಾಡಿ ಆ ಬಿಲ್ನ ಪಾಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಬಿಲ್ನ ಪಾಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಈಗ 10 ದಿನ ಕಲಾಪದಲ್ಲಿ ಈ ಎರಡು ಬಿಲ್ನ ಪಾಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ತುಂಬ ಸಾಹಸ ಪಟ್ಟಿದೆ. ಯಾಕೆ ಅಂದರೆ ಕಲಾಪ ಸ್ಟಾರ್ಟ್ ಆಗಿ 10 ನಿಮಿಷಕ್ಕೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಗಲಾಟೆ ಎಬ್ಬಿಸ್ತವೆ. ಈ ಕಲಾಪ ಮುಂದೂಡ್ತಾ ಹೋಗ್ತಾ ಇದೆ. ಈ ಥರದಾಗಿ 10 ದಿನ ಕಲಾಪ ಆಲ್ರೆಡಿ ವ್ಯರ್ಥ ಆಗಿದೆ. ಇನ್ನು ಇರುವಂಥ ಕಲಾಪದಲ್ಲಿ ಏನಾದರೂ ಮಾಡಿ ಇಂಪಾರ್ಟೆಂಟ್ ಆಗಿ ಈ FCRA ಬಿಲ್ನ ಪಾಸ್ ಮಾಡಬೇಕು ಅಂತ ಅಮಿತ್ ಶಾ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸದನಕ್ಕೆ ಬರದ ಅಮಿತ್ ಶಾ ಅವರು ಅವ್ರ ಆಫೀಸಲ್ಲಿ ಕೂತ್ಕೊಂಡು ಸಂಸದರು ಅಧಿಕಾರಿಗಳ ಜೊತೆ ರಾತ್ರಿ ಎಲ್ಲ ಮೀಟಿಂಗ್ ಮಾಡ್ತಾರೆ. ವೀಕ್ಷಕರೇ, ಈ ಬಿಲ್ನ ಪಾಸ್ ಮಾಡಿದ್ರೆ ದೇಶಕ್ಕೆ ಎಷ್ಟು ಒಳ್ಳೇದಾಗುತ್ತೆ ಅಂದರೆ ತುಂಬ ಒಳ್ಳೇದಾಗುತ್ತೆ. ಯಾಕಪ್ಪ ಅಂದರೆ ಆ ಫಾರಿನ್ ಫಂಡಿಂದಂತ ಬರೋಂಥ ಹಣಗಳನ್ನ ಭಯೋತ್ಪಾದನೆಗೆ ಉಪಯೋಗಿಸ್ತಾ ಇರ್ತಾರೆ. ಅದನ್ನು ತಡಿಬಹುದು ಅನ್ನೋದು ಅಮಿತ್ ಶಾ ಅವರ ಯೋಚನೆ. ಅದಕ್ಕೆ ವಿರೋಧವಾಗಿ ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳು ನಿಂತಿವೆ. ಈ ಬಿಲ್ನ ಪಾಸ್ ಮಾಡಲೇಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳು ಅದಕ್ಕೆ ಅಮಿತ್ ಶಾ ಅವರು ಸದನಕ್ಕೆ ಬರಬೇಕು. ಕಾಕ್ರೋಚ್ ಜನತಾ ಪಾರ್ಟಿ ಮೇಲೆ ಅಂದರೆ ವಿದ್ಯಾರ್ಥಿಗಳ ಮೇಲೆ ಆದಂಥ ಗುಂಡಿನ ದಾಳಿಗೆ ಉತ್ತರ ಕೊಡಬೇಕು ಅಂತ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಪಟ್ಟಿ ಹಿಡಿದಿದೆ. ಆದರೆ ಇನ್ನೊಂದು ವಿಷಯ ತಿಳಿಬೇಕು, ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಮೇಲೆ ಗುಂಡಿನ ದಾಳಿ ಆಗಲಿಲ್ಲ. ಅವರು ವಿದ್ಯಾರ್ಥಿಗಳು ಪೊಲೀಸರ ಮೇಲೆ ಕೈ ಮಾಡಿದಾಗ ಲಾಠಿ ಚಾರ್ಜ್ ಮಾತ್ರ ಆಗಿರೋದು. ಇದನ್ನ ಇವರು ಕಾಂಗ್ರೆಸ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಗುಂಡಿನ ದಾಳಿ ಆಗಿದೆ, ಇದಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರ ಕೊಡಬೇಕು ಅಂತ. ಆದರೆ ಸೋಮವಾರ ಗೃಹ ಸಚಿವರು ಕಲಾಪಕ್ಕೆ ಬರ್ತಾರೆ ಎನ್ನುವ ಮಾತಿದೆ. ಬಂದು FCRA ಬಿಲ್ನ ಪಾಸ್ ಮಾಡ್ತಾರೆ ಅನ್ನೋದು ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತು, ನಾವು ಬಡ ರೋಗಿಗಳಿಗೆ ಹೆಲ್ಪ್ ಮಾಡ್ತೀವಿ, ಬಡವರಿಗೆ ಹೆಲ್ಪ್ ಮಾಡ್ತೀವಿ ಅಂತೇಳಿ ಫಾರಿನಿಂದ ಅಮೌಂಟ್ನ ಇಲ್ಲಿಗೆ ತರಿಸ್ಕೊಂಡು ಹೆಲ್ಪ್ ಮಾಡೋದು ಒಂದು ಸಂಸ್ಕೃತಿ. ಆದರೆ ಕೆಲವು ಜನಗಳು ಅದೇ ದುಡ್ಡನ್ನು ತೆಗೆದುಕೊಂಡು ಭಯೋತ್ಪಾದನೆಗೆ, ನಮ್ಮ ದೇಶದ ಕ್ರಿಮಿನಲ್ ಚಟುವಟಿಕೆಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಇದನ್ನ ಅಮಿತ್ ಶಾ ಅವರು ತಡಿಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಬಿಲ್ನ ಇದು ಮಾಡ್ತಾ ಇದ್ದಾರೆ. ಈ ಬಿಲ್ ಏನಾದರೂ ಪಾಸ್ ಆದರೆ ಯಾವುದೇ ಸರ್ಕಾರ ಇರಲಿ, ಯಾವುದೇ ಟ್ರಸ್ಟ್ಗಳಿರಲಿ, ಆ ಹಣದಕ್ಕೆ ಮೂಲಗಳನ್ನ ತಿಳಿಸ್ಬೇಕು. ಈ ಹಣ ಎಲ್ಲಿಂದ ಬಂತು, ಎಲ್ಲಿಗೆ ಹೋಯ್ತು, ಹೇಗೆ ಖರ್ಚು ಮಾಡಿದ್ರಿ ಅನ್ನೋದನ್ನ ತಿಳಿಸ್ಬೇಕು. ಅಪ್ಪಿ ತಪ್ಪಿ ಆ ಹಣನ ಅಂದರೆ ಫಾರಿನಿಂದ ಬಂದಂಥ ದುಡ್ಡನ್ನು ನೀವು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸಿದರೆ ಸರ್ಕಾರ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವುದಿಲ್ಲ. ಅಪ್ಪಿ ತಪ್ಪಿ ನೀವು ಅದನ್ನೇನಾದರೂ ಭಯೋತ್ಪಾದನೆಗೆ ಉಪಯೋಗಿಸಿದ್ರೆ, ದೇಶದ ಕೃತ್ಯಗಳಿಗೆ ಉಪಯೋಗಿಸಿದ್ರೆ ಅದನ್ನ ಕೇಂದ್ರ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೆ. ಅಂದ್ರೆ ನೀವು ಎಂತೆ ದೊಡ್ಡ ಟ್ರಸ್ಟೇ ಆಗಿದ್ರು, 1000 ಕೋಟಿ ಆಸ್ತಿ ಇದ್ರು, ಆ ಟ್ರಸ್ಟ್ನ ಮುಟ್ಟುಗೋಲು ಹಾಕೊಳ್ಳುತ್ತೆ. ಅಂದ್ರೆ ಕೇಂದ್ರ ಸರ್ಕಾರ ಆ ಟ್ರಸ್ಟ್ ಅನ್ನ ವಶಕ್ಕೆ ಪಡೆಯುತ್ತೆ ಅನ್ನೋದು ಒಂದು. ಆದರೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಸಪೋರ್ಟ್ ಮಾಡ್ತಿಲ್ಲ. ಇದರ ಜೊತೆಗೆ ಮುಸ್ಲಿಮಿನ ಕೆಲವು ಸಂಘಟನೆಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಹಾಗೆ ಕ್ರಿಶ್ಚಿಯನ್ನಿನ ಕೆಲವು ಸಂಘಟನೆಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಚರ್ಚಿನ ಕೆಲವು ಫಾದರ್ಗಳು ಅಮಿತ್ ಶಾ ಅವ್ರನ್ನ ಮೀಟ್ ಮಾಡ್ತಾರೆ. ಅಮಿತ್ ಶಾ ಅವ್ರ ಕಡೆಯಿಂದ ಯಾವುದೇ ಉತ್ತರ ಬರದ ಕಾರಣ ಅವರು ಬಂದು CJPಯ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ವೀಕ್ಷಕರೇ ನೋಡಿ, ಈ FCRA ಬಿಲ್ ಮೇಲೆ ದೇಶ ಎಷ್ಟೊಂದು ಅವಲಂಬನೆ ಆಗಿದೆ ಅಂತ. ಇದನ್ನ ಕೇಂದ್ರ ಸರ್ಕಾರ ಬಿಲ್ ಪಾಸ್ ಮಾಡಲೇಬೇಕು ಅಂತಿದೆ. ಅಂದರೆ ಸೋಮವಾರ ಅಮಿತ್ ಶಾ ಅವರು ಈ ಬಿಲ್ನ ಪಾಸನೆ ಮಾಡ್ತಾರೆ ಎನ್ನುವ ಒಂದು ಭರವಸೆ ಇದೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.